ಕಳೆದ ಅವಧಿಯಲ್ಲಿ ದೇ ಜವರೇಗೌಡ ಅವರು ಬರೆದಿರುವಂತಹ ಪತ್ರಗಳಲ್ಲಿ 1ನೇ ಪತ್ರದ ಅರ್ಧ ಭಾಗವನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಅದರ ಮುಂದಿನ ಭಾಗವನ್ನು ಈ ದಿನ ನಾವು ಅಭ್ಯಾಸ ಮಾಡೋಣ. ದೇ ಜವರೇಗೌಡ ಅವರು ತಮ್ಮ ಮಕ್ಕಳಿಗೆ ಪತ್ರದಲ್ಲಿ ಹೇಳಿದ್ದಾರೆ, ನಿಮ್ಮಲ್ಲಿ ಧೈರ್ಯ, ಆತ್ಮಹತ್ಯೆಯ ಸ್ವಾವಲಂಬನೆ ಬೆಳೆಯಬೇಕು, ಮೂಡಬೇಕು. ನಿಮ್ಮ ಅಧೈರ್ಯಕ್ಕೆ ತಂದೆ ತಾಯಿಯರಾದ ನಾವು ಕಾರಣರೆಂದು ನಮಗೆ ಗೊತ್ತು. ಅಂದ್ರೆ ಈ ಮಕ್ಕಳು ಧೈರ್ಯವಂತರಾಗಿ ಬೆಳೀತಾರೋ ಅಥವಾ ಹೆದರು ಮುಕ್ಕಲರಾಗ್ತಾರೋ ಅನ್ನೋದಕ್ಕೆ ತಂದೆ ತಾಯಿಗಳೇ ಕಾರಣ. ಬಾಲ್ಯದಲ್ಲಿಯೇ ಅಲ್ಲಿ ಹೋಗ್ಬೇಡ, ಇದನ್ನು ಹೋಗ್ಬೇಡ, ಅಲ್ಲಿ ಗುಮ್ಮ ಬರ್ತದೆ, ಕತ್ತಲೆಯಲ್ಲಿ ಹೋಗ್ಬೇಡ, ಹೀಗೆ ಹೆದರಿಸಿ 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 ಅವರಲ್ಲಿ ಆ ಹೆದರಿಕೆಯನ್ನು ಶಾಶ್ವತವಾಗಿ ಉಳಿದುಬಿಡುತ್ತದೆ. ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು, ಆ ಚಿಕ್ಕಂದಿನಿಂದ ಆ ಮಕ್ಕಳಿಗೆ ಹೆದರಿಸಿ 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 ಅನಂತರ ಅವರು ತರುಣರಾದ ಮೇಲೂ ಕೂಡ, ಯುವಕರಾದ ಮೇಲೂ ಕೂಡ ಮಧ್ಯರಾತ್ರಿ ಕತ್ತಲೆಯಲ್ಲಿ ಹೋಗೋದಕ್ಕೆ ಹೆದರ್ತಾರೆ, ಇನ್ನೊಬ್ಬರ ಜೊತೆ ಬೇಕು ಅಂತ ಬಯಸ್ತಾರೆ. ಹಾಗಾಗಿ ಈ ಮಕ್ಕಳು ಧೈರ್ಯವಂತರಾಗಿ ಬೆಳೀತಾರೋ ಅವರು ಅಧೈರ್ಯದಿಂದ ಬೆಳೀತಾರೋ ಅನ್ನೋದಕ್ಕೆ ಕಾರಣ ಅವರ ತಂದೆ ತಾಯಿಗಳೇ ಆಗಿರ್ತಾರೆ. ಹಾಗಾಗಿ ನಿಮ್ಮ ಅಧೈರ್ಯಕ್ಕೆ ತಂದೆ ತಾಯಿಗಳಾದ ನಾವು ಕಾರಣ ಅಂತ ಹೇಳಿ ನಮಗೆ ಗೊತ್ತು. ಹೆತ್ತು ಹೊತ್ತು ನಿಮ್ಮ ರೋಗ ರುಜನಾದಿಗಳನ್ನು ಕಂಡುಕೊಂಡ ನಮಗೆ ಹೆದರಿಕೆ, ಅತಿ ಮಮತೆ ಸಹಜ. ಅಂದ್ರೆ ನಾವು ನಿಮ್ಮನ್ನ ಬಾಲ್ಯದಿಂದ ಇಲ್ಲಿಯವರೆಗೂ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ. ನಿಮ್ಗೆ ಏನಾದ್ರೂ ಒಂದು ಸ್ವಲ್ಪ ಜ್ವರ ಬಂದು ಸ್ವಲ್ಪ ನೆಗಡಿ ಆಯಿತು ಅಂದ್ರೆ ಎಷ್ಟು ಆತಂಕಕ್ಕೊಳಗಾಗಿದ್ದೇವೆ. ನೀವು ದೊಡ್ಡ ಆದ್ಮೇಲೆ ನಿಮ್ಗೆ ಏನಾಗ್ತದೆ ಸಕ್ತ ಅನ್ನೋದನ್ನ ಹೇಳ್ತೀವಿ, ವೈದ್ಯರ ಹತ್ರ ನಾವು ಕರ್ಕೊಂಡು ಹೋಗಿ ಗುಣ ಮಾಡ್ಬೋದು. ಆದ್ರೆ ಬಾಲ್ಯದಲ್ಲಿ ನಿಮ್ಗೆ ಮಾತೇ ಆಡ್ಲಿಕ್ಕೆ ಬರದೇ ಇದ್ದಂತಹ ಕಾಲದಲ್ಲಿ ಕೂಡ ನಿಮ್ಗೆ ಸ್ವಲ್ಪ ಮೈ ಬಿಸಿ ಆಯಿತು ಅಂದ್ರೆ ನಾವು ಹೆದರಿದ್ದೇವೆ, ಆತಂಕಕ್ಕೊಳಗಾಗಿದ್ದೇವೆ, ರಾತ್ರಿ ಇಡೀ ನಿದ್ದೆ ಬಿಟ್ಟು ನಿಮ್ಮನ್ನು ಕಾದಿದ್ದೇವೆ, ಜತನ ಮಾಡಿದ್ದೇವೆ. ಹಾಗಾಗಿ ಈ ನಿಮ್ಮ ಜೊತೆ ಹೆಚ್ಚಿನ ಸಮಯವನ್ನು ಕಳೆದದ್ರಿಂದ, ನಿಮ್ಮನ್ನ ಇಷ್ಟೊಂದು ಚೆನ್ನಾಗಿ ಕಾಳಜಿಯಿಂದ ಸಾಕಿ ಸಲಹಿದ್ದರಿಂದ ಬಾಲ್ಯದಿಂದಲೂ ನಿಮ್ಮ ಈ ರೋಗ ರುಜಿನಾದಿಗಳನ್ನು ಕಂಡುಕೊಂಡ ನಮಗೆ ಹೆದರಿಕೆ, ಅತಿ ಮಮತೆ ಸಹಜ. ಅಂದ್ರೆ ಏನಾಗ್ಬಿಡ್ತಿದೆಯೋ ಅಂತ ಅನಿಸ್ತದೆ ನಮಗೆ. ಯಾಕೆಂದ್ರೆ ನಾವು ಅಷ್ಟು ವಾತ್ಸಲ್ಯದಿಂದ ನಿಮ್ಮನ್ನು ನೋಡ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ನಿಮ್ಗೆ ಏನಾದ್ರೂ ಆಗ್ಬಿಟ್ರೆ ಅನ್ನೋ ಭಯ, ಆ ಹೆದರಿಕೆ ನಮ್ಮನ್ನ ಅತಿ ಮಮತೆಯನ್ನ ನಿಮ್ಮ ಮೇಲೆ ಉಂಟು ಮಾಡುವಂತೆ ಮಾಡಿದೆ. ನಾನು ಕಳೆದ ಅವಧಿಯಲ್ಲಿ ಹೇಳಿದ್ದೇನೆ, ಪ್ರೀತಿ ಇರಬೇಕು, ಮೋಹ ಬೇಕು, ಆದ್ರೆ ವ್ಯಾಮೋಹ ಅದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಆ ವ್ಯಾಮೋಹ ನಿಮ್ಮ ಮೇಲೆ ನಮಗೆ ಬೆಳೆದಿದೆ. ಈ ಅತಿ ಮಮತೆ ನಿಮ್ಮ ಅಧೈರ್ಯಕ್ಕೆ ಕಾರಣ. ನೀವೇನಾದ್ರೂ ಅಧೈರ್ಯಗೊಂಡಿದ್ದೀರಿ, ಹೆದರ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಕಾರಣ ನಾವು ನಿಮ್ಮ ಮೇಲೆ ತೋರಿಸಿದಂತಹ ಅತಿಯಾದ ಮಮತೆ, ಅತಿಯಾದ ವ್ಯಾಮೋಹವೇ ನಿಮ್ಮನ್ನ ಅಧೀರರಾಗುವಂತೆ, ಹೆದರುವಂತೆ ಮಾಡಿದೆ ಅನ್ನೋದು ನನಗೆ ಕೂಡ ಗೊತ್ತು. ಉದಾಹರಣೆ ಕೊಟ್ರೆ ಬಹುಶಃ ನಿಮಗೆ ಅದು ಹೆಚ್ಚು ಅರ್ಥ ಆಗ್ಬೋದು. ಶ್ರೀ ರಾಮಾಯಣ ದರ್ಶನದ ಮಂಥರೆಯ ವಿಷಯ ನಿಮಗೆ ಗೊತ್ತಿದೆಯೇ? ಅವರಿನ್ನೂ ಪುಟಾಣಿ ಮಕ್ಕಳು, ಅವರಿಗೆ ಶ್ರೀ ರಾಮಾಯಣ ದರ್ಶನ ಅದರ ಕತೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಗೊತ್ತಿದೆಯೇ ಅಂತ ಕೇಳಿ ಆ ಮೂಲಕವಾಗಿ ಆ ಕಥೆಯನ್ನು ಹೇಳೋದಕ್ಕೆ ದೇ ಜವರೇಗೌಡ ಅವರು ಪ್ರಯತ್ನ ಮಾಡ್ತಾರೆ. ಶ್ರೀ ರಾಮಾಯಣ ದರ್ಶನ ಕುವೆಂಪುರವರು ಬರೆದಿರುವಂತಹ ಒಂದು ಮಹಾಕಾವ್ಯ. ಅದಕ್ಕೆ ಮೂಲ ವಾಲ್ಮೀಕಿ ವಿರಚಿತ ರಾಮಾಯಣ. ರಾಮಾಯಣದ ಕತೆ ನಿಮಗೆ ಗೊತ್ತಿರಬಹುದು. ಮಂಥರೆಯ ಕತೆ ನಿಮಗೆ ಗೊತ್ತಿದೆಯೇ? ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಪಾತ್ರ ಮಂಥರೆ. ಮಂಥರೆ ಕೈಕೇಯಿಯ ಜೊತೆಯಲ್ಲಿಯೇ ಬಂದಿರತಕ್ಕಂತಹ ದಾಸಿಯವರು. ಅವಳಿಗೆ ತನ್ನ ಕೈಕೇಯಿಯ ಮೇಲೆ, ತನ್ನ ಒಡತಿಯಾದಂತಹ ಕೈಕೇಯಿಯ ಮೇಲೆ ಅತಿಯಾದಂತಹ ವ್ಯಾಮೋಹ. ಅಷ್ಟೇ ಅಲ್ಲ, ಕೈಕೇಯಿಯ ಮಗನಾದಂತಹ ಭರತನ ಮೇಲೆ ಕೂಡ ಅತಿಯಾದಂತಹ ಪ್ರೀತಿ ಮತ್ತು ವ್ಯಾಮೋಹ. ಈ ಅತಿಯಾದಂತಹ ವ್ಯಾಮೋಹ ಮತ್ತು ಪ್ರೀತಿಯೇ ಇಡೀ ರಾಮಾಯಣದ ಒಂದು ಗತಿಯನ್ನೇ ಬದಲಿಸಿಬಿಡ್ತು. ಅವಳು ರಾಮಾಯಣದ ಇಡೀ ಸಂಕಟಕ್ಕೆಲ್ಲ ಕಾರಣರಾದಳು. ಇದೇನು ರಾಮನಿಗೆ ನಾಳೆ ಬೆಳಗಾದ್ರೆ ಪಟ್ಟಾಭಿಷೇಕ ಆಗ್ತದೆ, ರಾಮ ಅಯೋಧ್ಯೆಯ ರಾಜಾರಾಮ ಆಗ್ತಾನೆ, ಅಯೋಧ್ಯೆಯನ್ನು ಚೆನ್ನಾಗಿ ಆಳ್ತಾನೆ ಅಂತ ಎಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮದಿಂದ ಇರುವಂತಹ ಸಂದರ್ಭದಲ್ಲಿ ಈ ಕೈಕೇಯಿ ಕೂಡ ಸಂಭ್ರಮದಲ್ಲಿ ಭಾಗಿಯಾಗಿದ್ದನ್ನು ಕಂಡು ಮಂಥರೆ ಏನ್ ಹೇಳ್ತಾಳೆ, ನೀನ್ ಇಷ್ಟೆಲ್ಲ ಸಂಭ್ರಮ ಪಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತು ನನಗೆ, ಆದ್ರೆ ತುಂಬಾ ದಿನ ಸಂಭ್ರಮ ಉಳಿಯೋದಿಲ್ಲ ನಿಮ್ದು ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳ್ತಾಳೆ ಕೈಕೇಯಿ. ನಿನ್ನ ಮಗ ಅಲ್ಲ ರಾಜ ಆಗ್ತಿರೋದು, ನೆನ್ಪಿಟ್ಕೋ, ನಿನ್ನ ಸೌತಿಯ ಮಗ ರಾಜ ಆಗ್ತಾ ಇರೋದು, ರಾಮ ಏನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ ಅಂತೇಳಿ ಸಣ್ಣ ವಿಷಬಾಣವನ್ನ ಆಕೆ ಬಿಡ್ತಾಳೆ. ಈ ಒಂದು ಘಟನೆ ಯಾಕೆ ಜರುಗಿತು ಅಂತಂದ್ರೆ, ಭರತನ ಮೇಲೆ ಕೈಕೇಯಿಗೆ ಮತ್ತು ಮಂಥರೆಗೆ ಇದ್ದಂತಹ ಒಂದು ವ್ಯಾಮೋಹದಿಂದಾಗಿ ಮುಂದೆ ಏನಾಯಿತು ಅಂತ ನಿಮಗೆ ಗೊತ್ತೇ ಇದೆ. ಹಾಗಾಗಿ ರಾಮಾಯಣದ ಇಡೀ ಸಂಕಟಕ್ಕೆ ಕಾರಣರಾದವಳು ಮಂಥರೆ ಅನ್ನೋದು ನಿಮಗೆ ಗೊತ್ತು. ಕಾರಣ ಅವಳಿಗೆ ಭರತನ ಮೇಲಣ ಅತಿ ಮಮತೆ. ಭರತ ರಾಜ ಆಗಬೇಕು ಅಂತ ಅವಳ ಮನಸ್ಸಲ್ಲಿ ಇತ್ತು.
ಭರತ ಸೀತಾ ಅತಿ ಗರ್ವ ರಾವಣೋಹತಃ ಅತಿದಾನ ಬಲಿರ್ಬದ್ಧ ಅತಿ ಸರ್ವತ್ರ ವರ್ಜಯೇ ಅಂತ ಹೇಳ್ತಾನೆ. ಅತಿಯಾದ ರೂಪದಿಂದ ಸೀತೆ ಅಪಹರಿಸಲ್ಪಟ್ಟಳು. ಸೀತೆ ನೋಡೋದಕ್ಕೆ ತುಂಬಾ ರೂಪವತಿ, ಹಾಗಾಗಿ ಅವಳು ರಾವಣನಿಂದ ಅಪಹರಣಕ್ಕೆ ಒಳಗಾದಳು. ಅತಿ ಗರ್ವ ರಾವಣೋಹತಃ, ಅತಿಯಾದ ಗರ್ವ, ಸೊಕ್ಕು, ಅಹಂಕಾರ, ಅದರಿಂದ ರಾಮನಿಂದ ವಧಿಸಲ್ಪಟ್ಟ. ಅತಿದಾನ ಬಲಿರ್ಬದ್ಧ, ಅತಿಯಾದ ದಾನಶೀಲತೆ ಇಂದಾಗಿ ಬಲಿ ಕೂಡ ಬದ್ಧನಾದ, ಬಲಿ ಪಾತಾಳಕ್ಕೆ ತಳ್ಳಲ್ಪಟ್ಟ. ಅತಿ ಸರ್ವತ್ರ ವರ್ಜೆಯೇ, ಅತಿಯನ್ನ ಎಲ್ಲ ಕಡೆಯೂ ಕೂಡ ಬಿಟ್ಬಿಡ್ಬೇಕು. ಅತಿಗೆ ಒಂದು ಮಿತಿ ಹಾಕೋಬೇಕು. ಅತಿ ಎನ್ನುವುದು ಎಲ್ಲಿಯೂ ಕೂಡ ಒಳ್ಳೆಯದಲ್ಲ ಅನ್ನೋದನ್ನ ಜವರೇಗೌಡ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಭರತನ ಮೇಲಿನ ಅತಿಯಾದ ಮಮತೆ, ಮಂಥರೆಗೆ ಇರ್ತಕ್ಕಂಥ ಅತಿಯಾದ ಮಮತೆ ಇಡೀ ರಾಮಾಯಣದ ಸಂಕಟಕ್ಕೆಲ್ಲ ಕಾರಣ ಆಯಿತು. ಈ ಭರತನ ಮೇಲಿನ ಅತಿ ಮಮತೆ ಮತ್ತು ಕೈಕೇಯಿಯ ಮೇಲಿದ್ದಂತಹ ಅತಿಯಾದ ವಿಶೇಷವಾದ ವಾತ್ಸಲ್ಯ, ಇದು ರಾಮಾಯಣದ ದಿಕ್ಕನ್ನೇ ಬದಲಿಸಿ ರಾಮಾಯಣ ಒಂದು ಶೋಕಪೂರ್ಣ ಆಗೋದಕ್ಕೆ ಕಾರಣ ಆದದ್ದು ಈ ಮಂಥರೆಯ ಕುಹಕ ಬುದ್ಧಿ ಮತ್ತು ಅತಿ ಮಮತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಅತಿ ಮಮತೆ ಒಳ್ಳೆಯದು ಆಗುವುದು, ಕೆಟ್ಟದ್ದು ಕೂಡ ಆಗುವುದು. ಅಂದ್ರೆ ಇಲ್ಲಿ ಅತಿಯಾದ ಮಮತೆ ಇದೆಯಲ್ಲ, ಅದು ಅನೇಕ ಸಂದರ್ಭಗಳಲ್ಲಿ ಕೆಟ್ಟದ್ದೇ, ಕೆಲವು ಸಂದರ್ಭಗಳಲ್ಲಿ ಅದು ಒಳ್ಳೆಯದು ಕೂಡ ಹೌದು. ಅಂದ್ರೆ ಅತಿ ಮಮತೆಯಿಂದ ಒಳ್ಳೆಯದಾದದ್ದು ತುಂಬಾ ಕಡಿಮೆ, ಅತಿ ಮಮತೆಯಿಂದ ಕೆಟ್ಟ ಉದಾಹರಣೆಗಳೇ ಕೂಡ ಜಾಸ್ತಿ ಅನ್ನೋದನ್ನು ತನ್ನ ಮಕ್ಕಳಿಗೆ ಪತ್ರದಲ್ಲಿ ಹೇಳ್ತಾರೆ. ನನಗಂತೂ ಇಲ್ಲಿ ನರಕ ಯಾತನೆಯಾಗಿದೆ. ಈ ಯಾತನೆ ಇಲ್ಲಿಯವರೆಗೆ ಹೇಗೆ ಗೊತ್ತಾಗಬೇಕು? ನಾನು ನನ್ನ ಇಡೀ ಆಯುಷ್ಯದಲ್ಲಿ ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟು ಇಷ್ಟು ದಿನಗಳ ಕಾಲ ಇದ್ದದ್ದೇ ಇಲ್ಲ. ಈಗ ಅನಿವಾರ್ಯ ಅಂತ ಹೇಳಿ ದೂರದ ಮೈಸೂರಿನಿಂದ ಪುನಃ ಬಂದು ಇಲ್ಲಿ ಇದೀನಿ. ನನಗೆ ಇಲ್ಲಿ ನರಕ ಯಾತನೆ ಆಗಿದೆ. ಸ್ವರ್ಗ ನರಕದ ಕಲ್ಪನೆ ಬಹಳ ವಿಶೇಷವಾದದ್ದು. ನರಕ ಬಹಳ ಹಿಂಸೆ, ನರಕದಲ್ಲಿ ತುಂಬಾ ತೊಂದರೆ ಕೊಡ್ತಾರೆ, ಹಾಗೆ ಹೀಗೆ ಅಂತ ನಾವು ಕೇಳಿದ್ದೇವೆ ಪುರಾಣಗಳಲ್ಲಿ. ನರಕದ ಚಿತ್ರಣವನ್ನ ಇನ್ನು ಸಿನಿಮಾಗಳಲ್ಲಿ ಕೆಲವು ನರಕದ ಚಿತ್ರಣ ಹೀಗಿರ್ತದೆ ಅಂತ ನಾವು ನೋಡಿದ್ದೇವೆ. ಹಾಗಾಗಿ ಈ ನರಕ ಯಾತನೆ ಆಗಿದೆ ಅಂದ್ರೆ ನಮಗೆ ಸಹಿಸೋದಿಕ್ಕೆ ಸಾಧ್ಯ ಇಲ್ಲದೆ ಇದ್ದಷ್ಟು ಹಿಂಸೆ ಆಗ್ತಾ ಇದೆ. ನರಕ ಯಾತನೆ ಅಂತ ಹೇಳೋದು, ಚಿತ್ರಹಿಂಸೆ ಅಂತ ಹೇಳೋದು. ಹಾಗಾಗಿ ಈ ಯಾತನೆ ಇಲ್ಲಿಯವರೆಗೆ ಹೇಗೆ ಗೊತ್ತಾಗಬೇಕು? ಇಲ್ಲಿಯವರೆಲ್ಲರೂ ಕೂಡ, ಇಲ್ಲಿಯ ಸ್ಥಳೀಯರೆಲ್ಲರೂ ಕೂಡ ಆರಾಮಾಗಿದ್ದಾರೆ, ದಿನ ಬರ್ತಾರೆ, ತರಬೇತಿ ಮುಗಿಸ್ಕೊಂಡು ಹೋಗ್ತಾರೆ. ಆದ್ರೆ ನಾನು ಮೈಸೂರಿನಿಂದ ಇಲ್ಲಿ ಬಂದು ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಒಳಗೊಳಗೇನೆ ಅನುಭವಿಸ್ತಾ ಇರ್ತಕ್ಕಂತಹ ಯಾತನೆ ಇಲ್ಲಿಯವರೆಗೆ ಹೇಗೆ ಗೊತ್ತಾಗಬೇಕು? ಇಲ್ಲಿಯವರೆಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮಕ್ಕಳು ಮರಿಗಳೊಡನೆ ಸುಖವಾಗಿದ್ದಾರೆ. ಶ್ರೀಮಂತಿಕೆ ಇರಲಿ, ಬಡತನ ಇರಲಿ, ನಮ್ಮ ಹೆಂಡತಿಯ ಮಕ್ಕಳ ಜೊತೆ ನಾವಿದ್ದಲ್ಲಿ ಇರೋದು ಬಹಳ ಸುಖ, ಸಂತೃಪ್ತಿಯನ್ನು ಕೊಡ್ತದೆ. ಹಾಗಾಗಿ ಇಲ್ಲಿಯವರೆಲ್ಲರೂ ಕೂಡ ಅವರವರ ಹೆಂಡತಿಯ ಜೊತೆ, ಮಕ್ಕಳ ಜೊತೆ ತುಂಬಾ ಸುಖವಾಗಿ, ಸಂತೋಷವಾಗಿ ಬದುಕಿದ್ದಾರೆ. ಇಲ್ಲಿಯ ಆಡುಗಳು ತಮ್ಮ ಹೆಂಡತಿ ಮಕ್ಕಳೊಡನೆ ಆಡಿಕೊಂಡು ನಗುತ್ತಿದ್ದಾರೆ. ಇಲ್ಲಿ ಭಾಷಾ ತರಬೇತಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಬ್ಬ ಜವಾನ ಆಗಿರ್ಬೋದು, ಒಬ್ಬ ಆಳಾಗಿರ್ಬೋದು, ಇಲ್ಲಿನ ಹೂವಿನ ಗಿಡಗಳಿಗೆ ನೀರು ಹಾಕ್ತಾ ಇದ್ದಂತಹ ಒಬ್ಬ ತೋಟದ ಮಾಲಿ ಆಗಿರ್ಬೋದು, ಅವನು ಕೂಡ ತುಂಬಾ ನೆಮ್ಮದಿಯಿಂದ ಬದುಕಿದ್ದಾನೆ. ಹಾಗಾಗಿ ಈ ನೆಮ್ಮದಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದೆ ಹೊರತು ಹೊರಗಿನ ವಸ್ತುಗಳಲ್ಲಿ ಇಲ್ಲ. ಸುಖ ಅನ್ನೋದು ಅದು ನಮ್ಮ ಮನಸ್ಸಿನ ಒಳಗಡೆ ಇರೋದು ಬಿಟ್ರೆ ಅದು ಹೊರಗಿನ ವಸ್ತುಗಳಲ್ಲಾಗಲಿ ಎಲ್ಲಿಯಾಗಲಿ ಇಲ್ಲ. ಹಾಗೆ ಇಲ್ಲಿಯವರೆಲ್ಲರೂ ಕೂಡ ಅವರವರ ದೃಷ್ಟಿಯಿಂದ ತುಂಬಾ ಚೆನ್ನಾಗಿ ಸುಖವಾಗಿ ತಮ್ಮ ಮಕ್ಕಳ ಜೊತೆ, ಹೆಂಡತಿಯ ಜೊತೆ ಸುಖವಾಗಿ ಸಂತೋಷದಿಂದ ಇದ್ದಾರೆ. ಇಲ್ಲಿಯ ಆಡುಗಳು ಕೂಡ ತಮ್ಮ ಹೆಂಡತಿ ಮಕ್ಕಳೊಡನೆ ಆಡಿಕೊಂಡು ಸಂತೋಷದಿಂದ ನಗುತ್ತಾ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರು ನನ್ನನ್ನು ಅಡುಗಿಸುವಂತೆ ನಗುತ್ತಿದ್ದಾರೆ. ನಾನು ದೊಡ್ಡ ಹುದ್ದೆಯಲ್ಲಿದ್ದವನು, ದೊಡ್ಡ ನೌಕರ, ಆದ್ರೆ ನನಗೆ ಇಲ್ಲಿ ಇಷ್ಟೊಂದು ಹಿಂಸೆ ಆಗ್ತಾ ಇರುವಾಗ ಆ ಆಡುಗಳು ನಗುತ್ತಾ ಆರಾಮಾಗಿ ಹರಟೆ ಹೊಡೆಯುತ್ತಾ ತಮಾಷೆ ಮಾಡ್ತಾ ಒಬ್ರಿಗೊಬ್ರು ಸುದ್ದಿ ಹೇಳ್ತಾ ತಿರುಗ್ತಾ ಇರೋದನ್ನು ನೋಡಿದಾಗ ಅವರು ನನ್ನನ್ನು ಅಡುಕ ಮಾಡ್ತಾ ಇದ್ದಾರೆ ಏನೋ ಅಂತ ಹೇಳಿ ನನಗೆ ಅನಿಸೋದಕ್ಕೆ ಶುರುವಾಗ್ತದೆ. ಅವರು ಬಡವರು, ಆದ್ರೆ ಅವರಷ್ಟು ಸುಖಿ ನಾನಲ್ಲ. ಅವರು ತುಂಬಾ ಬಡವರು, ತುಂಬಾ ಪುಟ್ಟ ಗುಡಿಸಲಲ್ಲಿ ವಾಸ ಮಾಡ್ತಾ ಇರಬಹುದು, ಆದ್ರೆ ಅವರಷ್ಟು ಸುಖಿ ನಾನಲ್ಲ. ಯಾಕೆಂದ್ರೆ ನಾನು ದೂರದ ಮೈಸೂರಿನಿಂದ ಇಲ್ಲಿಗೆ ಬಂದಿದ್ದೀನಿ, ನನ್ನ ಹೆಂಡತಿ ಅಲ್ಲಿದ್ದಾಳೆ, ಮಕ್ಕಳು ಅಲ್ಲಿದ್ದಾರೆ, ಅವರಷ್ಟು ಸುಖಿ ನಾನಲ್ಲ. ಬಡತನ ಸಿರಿತನಗಳ ಹಂಗು ಸುಖಕ್ಕೆ ಸಂಬಂಧ ಇಲ್ಲ. ಬೇಂದ್ರೆ ಅದನ್ನೇ ಬಹಳ ಚೆನ್ನಾಗಿ ಹೇಳ್ತಾರೆ. ನಾನು ಬಡವಿ, ಆಕೆ ಬಡವ, ಬಲವೇ ನಮ್ಮ ಬದುಕು, ಹಂಚಿಕೊಂಡ ವಿಧನೆ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಹೇಳಿ ನಾನು ಬಡವಿ ಅನ್ನುವಂಥ ಕವಿತೆಯಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಅಂತಂದ್ರೆ, ನಾವು ಸುಖದಿಂದ ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ನಮ್ಗೆ ಶ್ರೀಮಂತಿಕೆ ಇರಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಅದು ಯಾವುದು ಕೂಡ ಇಲ್ಲ. ಅದೆಲ್ಲದರ ಹಂಗಿಲ್ಲದೆಯೂ ಕೂಡ ನಾವು ಪ್ರೀತಿಸುವ ಜೀವವನ್ನು ನಮ್ಮ ಜೊತೆಗಿದೆ ಅಂತ ಹೇಳಿದ್ರೆ ನಾವು ಸಂತೋಷದಿಂದ ಸುಖದಿಂದ ಇರ್ತೇವೆ. ಇಲ್ಲಿ ಆಡು ಕಾಡುಗಳನ್ನು ನೋಡಿದಾಗ ಅದು
ಇನ್ನಷ್ಟು ಹೆಚ್ಚು ಮನದಟ್ಟಾಗ್ತಾ ಇದೆ. ಹಾಗಾಗಿ ಇಲ್ಲಿಯ ಒಬ್ಬ ಜವಾನನಷ್ಟು ಸುಖಿ ನಾನಲ್ಲ, ಇಲ್ಲಿಯ ಒಬ್ಬ ಆಳಿನಷ್ಟು ಸುಖಿ ನಾನಲ್ಲ, ಸರೋವರವನ್ನು ಬಿಟ್ಟ ಕಮಲಕ್ಕೆ ಸುಖವೆಲ್ಲಿಯದು ಅಂತ ಕೇಳ್ತಾರೆ. ಅಂದ್ರೆ ಕಮಲವೊಂದು ಸುಂದರವಾಗಿ ಅರಳಿ ನಳನಳಿಸ್ತಾ ಇರಬೇಕು ಅಂತಂದ್ರೆ ಅದಕ್ಕೆ ಸರೋವರದ ಸಖ್ಯ ಬೇಕು. ಸರೋವರದಲ್ಲಿ ಇರುವಂತಹ ಕಮಲ ಬಹಳ ಸುಖದಿಂದ ಇರುತ್ತದೆ. ಸರೋವರಕ್ಕೂ ಒಂದು ಶೋಭೆ, ಅದು ಕಮಲಕ್ಕೂ ಕೂಡ ಹಿತವಾಗಿರಬೇಕು ಅಂತಂದ್ರೆ ಅದು ಸರೋವರದ ಮಧ್ಯೆ ಅರಳಿರಬೇಕು, ಆಗ ನೋಡೋದಕ್ಕೆ ಹಿತವಾಗಿರುತ್ತದೆ. ಆದ್ರೆ ಸರೋವರದಿಂದ ಕಮಲವನ್ನು ಕಿತ್ತು ಸರೋವರದ ಸಖ್ಯವನ್ನು ತಪ್ಪಿಸಿದ ಮೇಲೆ ಕಮಲ ಸುಖವಾಗಿ ಇರೋದಕ್ಕೆ ಸಾಧ್ಯ ಇದೆಯೇನು? ಹಾಗಾಗಿ ನಾನು ಮತ್ತೆ ನಳನಳಿಸಬೇಕು ಅಂತಂದ್ರೆ ನಾನು ಮತ್ತೆ ಮೈಸೂರಿಗೆ ಬಂದು ನಿಮ್ಮ ಜೊತೆ ನಾನು ಇರಬೇಕು, ಆಗ ಸರೋವರದ ಸಖ್ಯ ಸಿಗ್ತದೆ ಕಮಲಕ್ಕೆ. ಈಗ ನನ್ನನ್ನೇನು ಮಾಡಿದ್ರೆ ಸರೋವರದಿಂದ ಕಿತ್ತು ಇಟ್ಟಂತಹ ಕಮಲದ ಹಾಗೆ ನನ್ನ ಪರಿಸ್ಥಿತಿ ಆಗಿದೆ. ನನಗೆ ಸುಖ ಅನ್ನೋದು ಕನಸಿನಲ್ಲಿ ಕೂಡ ಇಲ್ಲ. ನಾನು ಕವಿಯಾಗಿದ್ದರೆ ಈ ದುಃಖವನ್ನು ಮರೆಯಬಹುದಾಗಿತ್ತು. ಸಾಮಾನ್ಯವಾಗಿ ಕವಿಗಳೇನು ಮಾಡ್ತಾರೆ ಅಂದ್ರೆ ಅವರಿಗೆ ತುಂಬಾ ಸಂತೋಷ ಆದ್ರೆ ದುಃಖ ಆದ್ರೆ ಒಂದು ಕವಿತೆಯನ್ನು ಬರೆದು ಆ ದುಃಖದಿಂದ ಸುಖದಿಂದ ಒಂದು ತಾತ್ಕಾಲಿಕವಾದ ವಿರಾಮವನ್ನು, ಒಂದು ಹಗುರ ಭಾವವನ್ನು ಅವರು ಅನುಭವಿಸ್ತಾರೆ. ನಾನು ಕವಿಯಾಗಿದ್ದರೆ ನಿಮ್ಮನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದು ಏನು ಅನುಭವಿಸ್ತಾ ಇದ್ದೀನಿ ಸಂಕಟ ಅನ್ನೋದನ್ನ ನಾನೊಂದು ಕವಿತೆಯಲ್ಲಿ ಬರೆದುಬಿಡಬಹುದಾಗಿತ್ತು. ನಿಮಗೆ ಕಾಳಿದಾಸ ಎಂಬ ಮಹಾಕವಿಯ ವಿಷಯ ಗೊತ್ತಿರಬಹುದು. ಕಾಳಿದಾಸ ಅನ್ನೋನು ಸಂಸ್ಕೃತದ ಒಬ್ಬ ಉದ್ಧಾಮ ಕವಿ, ಶ್ರೇಷ್ಠ ಕವಿ. ಆ ಕಾಳಿದಾಸನ ಕತೆ ನಿಮಗೆ ಗೊತ್ತಿರಬಹುದು, ಅವನ ವಿಷಯ ನೀವು ಕೇಳಿರಬಹುದು. ಅವನು ಮೇಘದೂತ ಎಂಬ ಖಂಡ ಕಾವ್ಯವನ್ನು ಬರೆದಿದ್ದಾನೆ. ಈ ಕಾಳಿದಾಸ ಮಹಾಕವಿ ಸಂಸ್ಕೃತದಲ್ಲಿ ಮೇಘದೂತ ಅನ್ನುವಂತಹ ಒಂದು ಖಂಡ ಕಾವ್ಯವನ್ನ ಬರೆದಿದ್ದಾನೆ. ಸತೀ ವಿರಹದ ಚಿಂತೆಯನ್ನು ಅವನು ಆ ಕಾವ್ಯದಲ್ಲಿ ತೋಡಿಕೊಂಡಿದ್ದಾನೆ. ಈ ಕಾಳಿದಾಸ ಬರೆದಿರ್ತಕ್ಕಂತಹ ಮೇಘದೂತ ಕಾವ್ಯದ ವಸ್ತು ಏನು ಅಂದ್ರೆ ಸತಿ ವಿರಹ. ಅಂದ್ರೆ ಯಕ್ಷಲೋಕದಲ್ಲಿ ಒಬ್ಬ ಶಾಪಗ್ರಸ್ತ ಯಕ್ಷ, ಅವನು ಭೂಲೋಕಕ್ಕೆ ಹೋಗುವಂತ ಅವನ ಯಕ್ಷನ ಒಡೆಯ ನೀವು ಭೂಲೋಕಕ್ಕೆ ಹೋಗುವಂತ ಶಾಪ ಕೊಟ್ಬಿಡ್ತಾನೆ. ಅವನು ಯಕ್ಷಲೋಕದಿಂದ ಭೂಲೋಕಕ್ಕೆ ಬಂದು ಬೀಳ್ತಾನೆ. ತನ್ನ ನಲ್ಲೆಯನ್ನ, ತನ್ನ ಪ್ರೇಯಸಿಯನ್ನ ಅಗಲಿ ಭೂಲೋಕಕ್ಕೆ ಬಂದು ಬೀಳ್ತಾನೆ. ಅವನು ಏನ್ ಮಾಡ್ಬೇಕು ಪಾಪ, ಯಕ್ಷಲೋಕ ಇರೋದು ತುಂಬಾ ದೂರ, ಈಗ ಭೂಲೋಕಕ್ಕೆ ಬಂದು ಬಿದ್ದಾನೆ ಶಾಪಗ್ರಸ್ತ ಗಂಧರ್ವ. ಹಾಗಾಗಿ ಆ ಯಕ್ಷ ತನ್ನ ನಲ್ಲೆಗೆ, ತನ್ನ ಪ್ರೇಯಸಿ, ತನ್ನ ಪ್ರಿಯತನಿಗೆ ಮೋಡಗಳ ಮೂಲಕವಾಗಿ ಸಂದೇಶವನ್ನು ಕೊಡುತ್ತಾನೆ. ಆ ಆಕಾಶದಲ್ಲಿ ಚಲಿಸ್ತಾ ಇರುವಂತಹ ಮೋಡಗಳನ್ನು ನೋಡಿಕೊಂಡು ತನ್ನಲ್ಲಿ ಏನು ದುಃಖ ಆಗ್ತಾ ಇದೆ, ತನ್ನ ನಲ್ಲೆಯನ್ನು ತಾನು ಹೇಗೆ ಬಿಟ್ಟು ಸಂಕಟವನ್ನು ಅನುಭವಿಸ್ತಾ ಇದ್ದೇನೆ ಅನ್ನೋದನ್ನ ನೀವೇನ್ ಮಾಡಬೇಕು, ಹೋಗಿ ನನ್ನ ನಲ್ಲೆಗೆ ತಿಳಿಸಿ ಅಂತ ಹೇಳಿ ಕಾವ್ಯದಲ್ಲಿ, ಆ ಮೇಘದೂತ ಕಾವ್ಯದಲ್ಲಿ, ಅಂದ್ರೆ ಮೇಘ ಅಂದ್ರೆ ಮೋಡ, ಮೋಡವನ್ನೇ ದೂತನನ್ನಾಗಿ ಮಾಡಿಕೊಂಡು ಸಂದೇಶವನ್ನು ಕಳಿಸಿದ್ರಿಂದ ಅದಕ್ಕೆ ಮೇಘದೂತ ಅಂತ ಹೇಳಿ ಹೆಸರು. ಹಾಗಾಗಿ ಅದರಲ್ಲಿ ಬಹಳ ಚೆನ್ನಾಗಿ ಕಾಳಿದಾಸ ಈ ಸತಿ ವಿರಹದ ಚಿಂತೆಯನ್ನ ಅವನಲ್ಲಿ ಹೇಳ್ತಾನೆ. ಅದನ್ನೇ ಬೇಂದ್ರೆ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಒಬ್ಬ ಯಕ್ಷ ತನ್ನೊಡೆಯನಿಂದ ನಲ್ಲೇನು ಅಗಲಿವೆಂದು ಶಪಿತ ವರುಷವನ್ನು ಕಡೆಯಲಾಗದೆ ಮಹಿಮೆ ಕಳೆದುಕೊಂಡು, ಹೀಗೆ ಕತೆ ಪ್ರಾರಂಭ ಆಗ್ತದೆ. ಕೊನೆಗೆ ಆ ಸತಿ ವಿರಹದಿಂದ ಏನಾಯ್ತು ಅನ್ನೋದನ್ನ ಯಕ್ಷನಿಗೆ ಏನಾಯ್ತು ಅನ್ನೋದನ್ನ ಬೇಂದ್ರೆ ಸಂಸ್ಕೃತದಲ್ಲಿ ಕಾಳಿದಾಸ ಹೇಳೋದನ್ನೇ ಕನ್ನಡದಲ್ಲಿ ಹೇಳ್ತಾರೆ. ಕೆಲವೇ ತಿಂಗಳಲ್ಲಿ ಚಿನ್ನ ಕಡಗ ಒಳ ಕೈಗೆ ಸರಿದು ಬಂತು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹಾಕೊಂಡಿದ್ದಂತಹ ಕಡಗ ಕೆಲವೇ ತಿಂಗಳಲ್ಲಿ ಮೊಳಕೈವರೆಗೆ ಸರಿದು ಬಂತು ಅಂದ್ರೆ ಅರ್ಥ ಇಲ್ಲಿ ಅವನೆಷ್ಟು ಸಪೂರ ಇದ್ದಾನಲ್ಲ, ಬಾರಿಕಿದ್ದಾನಲ್ಲ, ಅದು ಇಲ್ಲಿಗೆ ಬಂತು ಅಂತ. ಕಡಗ ಮೇಲ್ಮುಖವಾಗಿ ಜಾರಿ ಬಂತು, ಕೆಲವೇ ತಿಂಗಳಲ್ಲಿ ಚಿನ್ನದ ಕಡಗ ಮೊಳಕೈಗೆ ಜಾರಿ ಬಂತು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ದಿನದಿಂದ ದಿನಕ್ಕೆ ತನ್ನ ನಲ್ಲೆಯನ್ನ ಪ್ರೇಯಸಿಯನ್ನು ಬಿಟ್ಟು ಇರ್ಲಿಕ್ಕಾಗದೆ ಸತಿ ವಿರಹದಿಂದಾಗಿ ಅವನು ಕ್ರಶನಾದ ಯಕ್ಷ ಅನ್ನೋದನ್ನ ಅವರು ಆ ಕಾವ್ಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಹತ್ತಿರದ ಯಾರೊಡನಾದರೂ ದುಃಖವನ್ನು ತೋಡಿಕೊಂಡ್ರೆ ಸ್ವಲ್ಪ ಕಾಲ ಭಾರ ಕಡಿಮೆ ಆಗುತ್ತದೆ. ಯಾವಾಗಲೂ ದುಃಖವನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಆ ದುಃಖ ಕಡಿಮೆ ಆಗುತ್ತೆ, ಸಂತೋಷವನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಆ ಸಂತೋಷ ಹೆಚ್ಚಾಗ್ತದೆ, ವೃದ್ಧಿ ಆಗ್ತದೆ. ಹಾಗಾಗಿ ನಾನು ನಿಮ್ಮ ನೆಪದಲ್ಲಿ ನನಗೆ ಆಗ್ತಾ ಇರತಕ್ಕಂತಹ ದುಃಖವನ್ನ ಈ ಪತ್ರ ಮುಖೇನವಾಗಿ ಹೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದ್ರೆ ನನಗೆ ಆಗ್ತಾ ಇರುವಂತಹ ದುಃಖ ನಿಮ್ಮ ಹತ್ರ ಹೇಳ್ಕೊಂಡ್ರಾದ್ರೂ ಕೂಡ ಸ್ವಲ್ಪ ಕಡಿಮೆ ಆಗಬಹುದು ಅನ್ನೋ ಭಾವದಿಂದ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಪತ್ರದ ಮುಖಾಂತರವಾಗಿ ನನ್ನ ಕಷ್ಟ ಏನು ಅನ್ನೋದನ್ನ ಹೇಳ್ಕೊಳ್ತಾ ಇದ್ದೀನಿ. ಕವಿಗಳಾದರೂ ತಮ್ಮ ಭಾವದ ಭಾರವನ್ನು ಕಾವ್ಯದ ಮೂಲಕ ಕಡಿಮೆ ಮಾಡಿಕೊಳ್ಳುತ್ತಾರೆ. ಒಬ್ಬ ಕಲಾವಿದ ತುಂಬಾ ಸಂಕಟ ಅನುಭವಿಸ್ತಾ ಇದ್ದಾನೆ, ಏನೋ ಒಂದು ದುಃಖ ಇದೆ, ಚಿಂತೆ ಇದೆ ಅಂದ್ರೆ ಒಂದು ಚಿತ್ರ ಬಿಡಿಸಿ ಅದರಿಂದ ಅವನು ಬಿಡುಗಡೆಯನ್ನು ಪಡ್ಕೊಳ್ತಾನೆ, ಹಗುರ ಭಾವವನ್ನು ಅನುಭವಿಸ್ತಾನೆ. ಒಬ್ಬ ಕವಿ ಒಂದು ಕಾವ್ಯವನ್ನ, ಒಂದು ಪದ್ಯವನ್ನು ಬರೆದು ಅದರಿಂದ ಹಗುರವನ್ನ, ಬಿಡುಗಡೆಯನ್ನು ಅನುಭವಿಸ್ತಾನೆ. ಆದ್ರೆ ನಮ್ಮಂಥ ಭಾವವನ್ನು ಹೊರಗಡೆ ವ್ಯಕ್ತಪಡಿಸಲಾರದವರು ಹೀಗೆ ಮರುಗಿ ಒಣಗಬೇಕಾಗುತ್ತದೆ. ನಾನು ನಿಮ್ಗೆ ಯಾಕೆ ಪತ್ರ ಬರೀತೀನಿ ಅಂತಂದ್ರೆ ನಿಮ್ಮನ್ನ ಬಿಟ್ಟಿರೋದು ನಮಗೆ ನಿಜವಾಗಿಯೂ ಕಷ್ಟ ಆಗಿದೆ, ನಿಜವಾಗಿಯೂ ಸಂಕಟ ಆಗಿದೆ. ಆದ್ರಿಂದ ಈ ಸಂಕಟ ಕಡಿಮೆ ಆಗಬೇಕು ಅಂತಂದ್ರೆ ನಾನು ಯಾರ ಹತ್ರ ಹೇಳ್ಕೋಬೇಕು. ಇಲ್ಲಿ ಆಚೆ ಈಚೆ
ಸೊರಗುತ್ತಾ ಇದ್ದೀನಿ. ಆದರೂ ಈ ಸಂಜೆ ಊರು ನೋಡುವ ನೆಪದಿಂದ ಊರನ್ನು ನಿಮ್ಮನ್ನು ಮರೆಯುವುದಕ್ಕಾಗಿ ಹೊರಗೆ ಹೋಗಿ ರಾತ್ರಿ ಬಂದೆ. ಆದರೇನು ನಿದ್ರೆ ಬಾರದು. ನಿಮ್ಮನ್ನ ನಾನು ಸ್ವಲ್ಪ ಕಾಲ ಆದರೂ ಕೂಡ ಮರೆತು ಬಿಡಬೇಕು, ಸ್ವಲ್ಪ ಹಗುರ ಭಾವವನ್ನು ಅನುಭವಿಸಬೇಕು, ನೆಮ್ಮದಿಯನ್ನು ಅನುಭವಿಸಬೇಕು ಅನ್ನೋ ಕಾರಣಕ್ಕೆ ಊರು ನೋಡುವ ನೆಪದಿಂದ, ಊರು ನೋಡುವುದು ಒಂದು ನೆಪ ಮಾತ್ರ, ಒಂದು ಕಾರಣ ಅಷ್ಟೇ. ಆದರೆ ನಿಜವಾದ ಕಾರಣ ನಿಮ್ಮನ್ನು ಮರಿಬೇಕು ಅಂತ ಹೇಳಿ ನಿಮ್ಮನ್ನು ಮರೆಯುವುದಕ್ಕಾಗಿ ನಾನು ಹೊರಗಡೆಗೆ ಹೋಗಿ ಬಂದೆ. ಆದ್ರೆ ಏನು ಮಾಡಿದ್ರು ಕೂಡ ನಿದ್ದೆ ಬರ್ತಾ ಇಲ್ಲ. ಇಂತಿ ನಿಮ್ಮವನೇ ಆದ ದೇಶದವು ಹೇಳಿ 1ನೇ ಪತ್ರವನ್ನ ಮುಗಿಸ್ತಾರೆ. 2ನೇ ಪತ್ರವನ್ನ 13/1/1959 ಬರೀತಾರೆ. 2ನೇ ಪತ್ರ ಹೀಗಿದೆ, ಅದನ್ನು ನೋಡಿ. ನನ್ನ ಕಣ್ಮಣಿಗಳು, ಇದು ಇಲ್ಲಿಯ ನನ್ನ ವಾಸದ 2ನೇ ದಿನ. ಊಟ ಸುಮಾರಾಗಿದೆ, ಸ್ನಾನಕ್ಕೆ ಅನುಕೂಲವಿಲ್ಲ. ಇಲ್ಲಿಯ ಜನ ಬಿಸಿ ನೀರು ಸ್ನಾನ ಮಾಡುವ ಹಾಗೆ ಕಾಣುವುದಿಲ್ಲ. ಸ್ನಾನ ಮಾಡಿದರೆ ಎಲ್ಲಿ ಆರೋಗ್ಯ ಕೆಡುತ್ತದೆಯೋ ಎಂದು ಹೆದರಿ ನಾನು ಸುಮ್ಮನಿದ್ದೇನೆ. 9/1/1959 ಊರಿನಲ್ಲಿ ಸ್ನಾನ ಮಾಡಿದ್ದೆ ಕಡೆ. ಇನ್ನು ದೇಹಕ್ಕೆ ನೀರು ಸೋಕಿಲ್ಲ. ನಲ್ಲಿ ತಿರುಗಿಸಿದರೆ ನೀರು ದೇಹವನ್ನು ಮಾತ್ರವಲ್ಲ ಆತ್ಮವನ್ನೇ ನಡುಗಿಸುತ್ತದೆ. ನಾಳೆ ಮಕರ ಸಂಕ್ರಮಣವಾದುದರಿಂದ ಸ್ನಾನ ಮಾಡಿಯೇ ತೀರಬೇಕೆಂದು ಸಂಕಲ್ಪಿಸಿದ್ದೇನೆ. ಅಂದ್ರೆ ಇಲ್ಲ ಅಲ್ಲಿಗೆ ಹೋಗಿ ಮುಟ್ಟಿ ಮೈಸೂರಿನಿಂದ ಪುನಃ ಮುಟ್ಟಿದ ಮೇಲೆ ಬರೀತಾ ಇರುವಂತಹ 2ನೇ ಪತ್ರ ಇದು. ಇದು ಇಲ್ಲಿಯ ನನ್ನ ವಾಸದ 2ನೇ ದಿನ. 2ನೇ ದಿನ ನಾನು ಇಲ್ಲಿ ಉಳ್ಕೊಂಡಿರೋದು. ಊಟ ಸುಮಾರಾಗಿದೆ, ಅಡ್ಡಿಲ್ಲ. ಒಂದು ಇಂಗ್ಲಿಷ್ ನಲ್ಲಿ ಅವರೇಜ್ ಅಂತ ಹೇಳ್ತಾರೆ. ಆ ಕಡೆ ತುಂಬಾ ಚಲೋನೂ ಇಲ್ಲ, ತುಂಬಾ ಹಾಳು ಅಲ್ಲ, ಸುಮಾರಾಗಿದೆ. ಸ್ನಾನಕ್ಕೆ ಅನುಕೂಲವಿಲ್ಲ. ಇಲ್ಲಿ ಇರುವ ತೊಂದರೆ ಏನು ಅಂತಂದ್ರೆ ಸ್ನಾನ ಮಾಡೋದಕ್ಕೆ ಇಲ್ಲಿ ಅನುಕೂಲ ಇಲ್ಲ. ಇಲ್ಲಿಯ ಜನ ಬಿಸಿ ನೀರು ಸ್ನಾನ ಮಾಡುವ ಹಾಗೆ ಕಾಣುವುದಿಲ್ಲ. ಪುನಾದಲ್ಲಿರುವ ಎಲ್ಲರೂ ಕೂಡ ಬಹುಶಃ ತಣ್ಣೀರಲ್ಲೇ ಸ್ನಾನ ಮಾಡೋದು. ಯಾಕಂದ್ರೆ ಅವರಿಗೆ ಬಾಲ್ಯದಿಂದಲೂ ಕೂಡ ಅದು ಅಭ್ಯಾಸ ಆಗಿರಬೇಕು. ಇಲ್ಲಿಯ ಜನ ಬಿಸಿನೀರು ಸ್ನಾನ ಮಾಡುವಂತ ಕಾಣುವುದಿಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಬಿಸಿನೀರನ್ನು ಒದಗಿಸಿಲ್ಲ. ಅವರಿಗೂ ಕೂಡ ತಣ್ಣೀರಲ್ಲೇ ಸ್ನಾನ ಮಾಡಿಕೊಂಡು ಆರಾಮಾಗಿದ್ದಾರೆ. ಆದ್ರೆ ನನಗೆ ತಣ್ಣೀರು ಅಂದ್ರೆ ವಿಪರೀತವಾದ ಭಯ. ಆ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಎಲ್ಲಿ ಶೀತ ಆಗ್ತದೆಯೋ, ನೆಗಡಿ ಆಗ್ತದೆಯೋ, ಜ್ವರ ಬಂದ್ಬಿಡ್ತದೆಯೋ, ನನ್ನ ಆರೋಗ್ಯ ಹಾಳಾಗ್ತದೆಯೋ ಅಂತೇಳಿ ಹೆದರಿ ನಾನು ಸ್ನಾನ ಮಾಡುವುದಕ್ಕೆ ಹೋಗಿಲ್ಲ, ಸುಮ್ಮನೆ ಇದ್ದೀನಿ. 9/1/1959 ಅಂದ್ರೆ ಜನವರಿ 9ಕ್ಕೆ 4 ದಿವಸದ ಹಿಂದೆ ಮನೆಯಲ್ಲಿ ಸ್ನಾನ ಮಾಡಿದ್ದಲ್ಲ. ಅದಾದ ಮೇಲೆ ಇನ್ನೂ ಕೂಡ ನನ್ನ ದೇಹಕ್ಕೆ ನೀರು ಸೋಕಿಲ್ಲ, ನೀರು ತಾಗಿಸ್ತಾ ಇಲ್ಲ. ನಲ್ಲಿ ತಿರುಗಿಸಿದರೆ ನೀರು ದೇಹವನ್ನು ಮಾತ್ರವಲ್ಲ ಆತ್ಮವನ್ನೇ ನಡುಗಿಸುತ್ತದೆ. ಸ್ನಾನ ಮಾಡಬೇಕು ಅನ್ನೋ ಆಸೆಯಿಂದ ನಲ್ಲಿ ತಿರುಗಿಸಿದ್ರೆ ಎಷ್ಟು ಶೀತಲವಾದ ನೀರು ಅದು, ಎಷ್ಟು ತಂಪು ನೀರು ಅಂತಂದ್ರೆ ಅದು ದೇಹವನ್ನು ಮಾತ್ರವಲ್ಲ ಆತ್ಮವನ್ನೇ ನಡುಗಿಸುತ್ತದೆ. ಅಂದ್ರೆ ಆ ಬರೀ ದೇಹ ನಡುಗಿಸುವಷ್ಟಲ್ಲ, ಆತ್ಮವನ್ನೇ ನಡುಗಿಸುವಷ್ಟು ತಂಪು ನೀರು ಅದು ಅಂತ ಹೇಳಿ ನಲ್ಲಿ ತಿರುಗಿಸಿದ್ರೆ ಆ ರೀತಿಯ ತಂಪು ನೀರು ಬರ್ತಾ ಇದೆ. ನಾಳೆ ಮಕರ ಸಂಕ್ರಮಣವಾದುದರಿಂದ ಮಕರ ಸಂಕ್ರಾಂತಿ ಹಿಂದೂಗಳಿಗೆ ಒಂದು ಶ್ರೇಷ್ಠವಾದ ಹಬ್ಬ. ಹಾಗಾಗಿ ನಾಳೆ ಮಕರ ಸಂಕ್ರಮಣದ ಪುಣ್ಯಕಾಲ ಆಗಿರೋದ್ರಿಂದ ಏನ್ ಬೇಕಾದ್ರೂ ಆಗಲಿ ನಾಳೆ ನಾನು ಸ್ನಾನವನ್ನು ಮಾಡಿಯೇ ತೀರಬೇಕು ಅನ್ನುವ ಸಂಕಲ್ಪವನ್ನ ಮಾಡಿದ್ದೇನೆ. ಈ ದಿನವು ಸಾಯಂಕಾಲ ಪೇಟೆಯ ಕಡೆ ಹೋದೆ. ಎಲ್ಲಿ ನೋಡಿದರೂ ಮರಾಠಿ ಮಾತನಾಡುವ ಜನರೇ ದಾರಿಯಲ್ಲಿ, ನದಿಯ ದಡದ ಮೇಲೆ, ಮಾರ್ಕೆಟ್ ಚೌಕದಲ್ಲಿ, ಸ್ಟೇಷನ್ನಲ್ಲಿ, ಬಸ್ಸಿನಲ್ಲಿ. ಹಿಂದಿ ಮರಾಠಿ ಬಿಟ್ಟರೆ ಬೇರೆ ಭಾಷೆ ಮಾತನಾಡುವಂತೆ ಕಾಣುವುದಿಲ್ಲ. ಹಿಂದೊಮ್ಮೆ ಕೋಜಿಗೋಡಿಗೆ ಹೋಗಿದ್ದಾಗ ಇದೇ ಸ್ಥಿತಿಯನ್ನು ಕಂಡಿದ್ದೆ. ದಾರಿ ತಪ್ಪಿ ಅಲೆದಾಡುತ್ತಿದ್ದಾಗ ಟಾಯ್ನ್ ಬೀಸ್ ಹಿಸ್ಟ್ರಿಯನ್ನು ಹಿಡಿದು ಹೋಗುತ್ತಿದ್ದ ಮಧ್ಯ ವಯಸ್ಸಿನ ವ್ಯಕ್ತಿಯನ್ನು ಕುರಿತು ಸರಿಯಾದ ದಾರಿ ಯಾವುದೆಂದು ಪ್ರಶ್ನಿಸಿದೆ. ಅವನು ಮಲಯಾಳ ಭಾಷೆಯಲ್ಲೇ ಉತ್ತರ ಕೊಟ್ಟು ನಡೆಯುತ್ತಿದ್ದ. ನನ್ನ ಪ್ರಶ್ನೆ ಆಂಗ್ಲ ಭಾಷೆಯಲ್ಲಿದ್ದುದರಿಂದ ಅವನು ಆ ಭಾಷೆಯಲ್ಲಿ ಉತ್ತರ ಕೊಡಬಹುದಾಗಿತ್ತು. ಇಂತಹ ಭಾಷಾ ಸಮಸ್ಯೆ ಮದ್ರಾಸಿಗೆ ಹೋಗಲಿ, ಪುನಾಕ್ಕೆ ಹೋಗಲಿ, ಕೇರಳಕ್ಕೆ ಹೋಗಲಿ ಇದ್ದೇ ಇರುತ್ತದೆ. ಇದು ತಪ್ಪೆಂದು ನಾನು ಭಾವಿಸಿಲ್ಲ. ಆದರೆ ಪ್ರಶ್ನೆಗನಿಗೆ ಉತ್ತರವನ್ನು ಅವನಿಗೆ ತಿಳಿದ ಭಾಷೆಯಲ್ಲಿ ಹೇಳಲು ಸೌಜನ್ಯದ ಹೆಗ್ಗುರುತೆಂದು ತಿಳಿದಿದ್ದೇನೆ. ಅಂಗಡಿ ಮುಂಗಟ್ಟುಗಳ ಮುಂದಿನ ಬೋರ್ಡುಗಳೆಲ್ಲ ಪೂನಾ, ಮದ್ರಾಸ್, ಕೇರಳಗಳಲ್ಲಿ ಆಯಾ ದೇಶ ಭಾಷೆಗಳಿದ್ದರೆ ಮೈಸೂರು, ಬೆಂಗಳೂರಿನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ 2ನೇ ದಿನ ಕೂಡ ನಾನು ನಿಮ್ಮನ್ನು ಮರೆಯಬೇಕು ಅನ್ನೋ ಕಾರಣಕ್ಕೆ ಪೇಟೆಗೆ ಓಡಾಡೋದಕ್ಕೆ ಅಂತೇಳಿ ಹೋದೆ. ಎಲ್ಲಿ ನೋಡಿದ್ರು ಮರಾಠಿ ಮಾತನಾಡುವ ಜನರೇ ತುಂಬಿಕೊಂಡಿದ್ದಾರೆ. ನದಿಯ ದಡಕ್ಕೆ ಹೋದ್ರು ಮರಾಠಿ ಭಾಷೆ ಮಾತಾಡ್ತಾರೆ, ಪೇಟೆಗೆ ಹೋದ್ರು ಕೂಡ ಮರಾಠಿ ಮಾತಾಡ್ತಾರೆ, ಬಸ್ ಸ್ಟೇಷನ್ಗೆ ಹೋದ್ರೆ, ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಕೂಡ ಮರಾಠಿಯಲ್ಲಿ ಮಾತಾಡ್ತಾರೆ. ಹಾಗಾಗಿ ಇಲ್ಲಿಯ ಜನ ಹಿಂದಿ ಮತ್ತು ಮರಾಠಿ ಈ 2 ಭಾಷೆಗಳನ್ನು ಬಿಟ್ರೆ ಬೇರೆ ಭಾಷೆಯನ್ನ ಮಾತನಾಡುವಂತೆ ನನಗೆ ಅನಿಸ್ತಾ ಇಲ್ಲ. ಹಿಂದೊಮ್ಮೆ ನಾನು ಕೋಜಿಗೋಡಿಗೆ ಹೋಗಿದ್ದರು. ಆ ಘಟನೆಯನ್ನು ನೆನಪು ಮಾಡ್ತೀನಿ ಮಕ್ಕಳೇ. ಇದೇ ಸ್ಥಿತಿಯನ್ನು ನಾನು ಅನುಭವಿಸಿದ್ದೆ. ಅಂದ್ರೆ ನನಗೆ ಬರ್ತಕ್ಕಂಥದ್ದು ಮಾತೃಭಾಷೆ ಕನ್ನಡ ಮಾತ್ರ. ಹಾಗಾಗಿ ಕೋಜಿಗೋಡಿಗೆ ಹೋದಾಗ ನನಗೆ ಬೇರೆ ಭಾಷೆಯನ್ನು ಮಾತನಾಡುವ ಅನಿವಾರ್ಯತೆ ಉಂಟಾಯಿತು. ದಾರಿ ತಪ್ಪಿ ಅಲೆದಾಡ್ತಾ ಇರುವಾಗ ಟಾಯ್ನ್ ಬೀಸ್ ಹಿಸ್ಟ್ರಿಯನ್ನ ಹಿಡಿದು ಹೋಗುತ್ತಿದ್ದ ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿಯನ್ನು ಕುರಿತು ನಾನು ಸರಿಯಾದ ದಾರಿ ಯಾವುದು ಅಂತ ಕೇಳಿದೆ. ಅಂದ್ರೆ ಅವನು ಟಾಯ್ನ್ ಬೀಸ್ ಹಿಸ್ಟ್ರಿ
ಪುಸ್ತಕ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಅವನು ಇಂಗ್ಲಿಷ್ ಭಾಷೆ ಪುಸ್ತಕ ಓದ್ತಾ ಇದ್ದಾನೆ ಅಂತ ಅರ್ಥ. ಇಂಗ್ಲಿಷ್ ಭಾಷೆ ಪುಸ್ತಕ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಅವನು ಇಂಗ್ಲಿಷ್ ಬರ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾನು ಅವನ ಹತ್ರ ಹೋಗಿ ಇಂಗ್ಲಿಷ್ ನಲ್ಲಿ ಪ್ರಶ್ನೆಯನ್ನು ಕೇಳಿದೆ. ನಾವು ಇಂಗ್ಲಿಷ್ ಹಿಸ್ಟ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಲ್ಲ ಅಪರಿಚಿತ, ಅವನ ಹತ್ರ ನಾನು ಈ ಸರಿಯಾದ ದಾರಿ ಯಾವುದು ಅಂತ ಹೇಳಿ ನಾನು ಕೇಳಿದೆ. ಆದ್ರೆ ಅವನು ಮಲಯಾಳ ಭಾಷೆಯಲ್ಲಿ ಉತ್ತರ ಕೊಟ್ಟು ಹೋಗ್ತಾ ಇದ್ದ. ನೋಡಿ, ಈ ಕೇರಳದವರಿಗೆ ಭಾಷೆಯ ಮೇಲೆ ಎಷ್ಟು ಅತಿಯಾದ ಅಭಿಮಾನ ಅಂತಂದ್ರೆ, ಅವನು ಇಂಗ್ಲಿಷಲ್ಲಿ ಕೇಳಿ, ಕನ್ನಡದಲ್ಲಿ ಕೇಳಿ, ಹಿಂದಿಯಲ್ಲಿ ಕೇಳಿ, ಅವನ ಮಾತೃಭಾಷೆಯಲ್ಲಿ ಉತ್ತರ ಕೊಡೋದು. ನೀವು ಪ್ರಶ್ನೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ಇರಲಿ, ಅವರಿಗೆ ಸಂಬಂಧ ಇಲ್ಲ, ಉತ್ತರ ಮಾತ್ರ ಅವನು ಮಲಯಾಳಿ ಭಾಷೆಯಲ್ಲೇ ಕೊಡೋದು ಅವರು. ಹಾಗಾಗಿ ಅವನು ಮಲಯಾಳ ಭಾಷೆಯಲ್ಲೇ ಉತ್ತರ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ. ನನ್ನ ಪ್ರಶ್ನೆ ಆಂಗ್ಲ ಭಾಷೆಯಲ್ಲಿ ಇದ್ದುದರಿಂದ ಅವನು ಆ ಭಾಷೆಯಲ್ಲಿ ಉತ್ತರ ಕೊಡಬಹುದಿತ್ತು. ಡಾಯಿನ್ ಬೀಸ್ ಹಿಸ್ಟ್ರಿ ಅನ್ನೋ ಪುಸ್ತಕ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಕೈಲಿ. ಇವರು ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಆದ್ರಿಂದ ಅವನಿಗೆ ಇಂಗ್ಲಿಷ್ ಬರ್ತದೆ, ಇಂಗ್ಲಿಷ್ ಭಾಷೆಯಲ್ಲಿ ಅವನು ಉತ್ತರ ಕೊಡಬಹುದಿತ್ತು. ಆದ್ರೆ ಅವನು ಮಾತ್ರ ಮಲಯಾಳ ಭಾಷೆಯಲ್ಲಿ ಉತ್ತರವನ್ನ ಕೊಡ್ತಾ ಇಲ್ಲ. ಇಂತಹ ಭಾಷಾ ಸಮಸ್ಯೆ ಮದ್ರಾಸಿಗೆ ಹೋಗ್ಲಿ, ಪುನಾಗೆ ಹೋಗ್ಲಿ, ಕೇರಳಕ್ಕೆ ಹೋಗ್ಲಿ ಇದ್ದೇ ಇರ್ತದೆ. ಎಲ್ಲ ಹೋದ್ರೂ ಕೂಡ ಈ ತರದ ಭಾಷಾ ಸಮಸ್ಯೆಯನ್ನು ನೀವು ಅನುಭವಿಸ್ತೀರಿ. ಇದು ತಪ್ಪೇನು ನಾನು ಭಾವಿಸಿಲ್ಲ. ಅವರವರ ರಾಜ್ಯ ಭಾಷೆಯಲ್ಲಿ, ಅವರವರ ಮಾತೃಭಾಷೆಯಲ್ಲಿ ಮಾತನಾಡುವುದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅದು ಸರಿ ಇದ್ದಿರಬಹುದು. ಆದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ಅವನಿಗೆ ತಿಳಿದ ಭಾಷೆಯಲ್ಲಿ ಹೇಳುವುದು ಸೌಜನ್ಯದ ಹೆಗ್ಗುರುತು ಎಂದು ನಾನು ಭಾವಿಸಿದ್ದೇನೆ. ಪ್ರಶ್ನೆ ಮಾಡುವವರು ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಇಂಗ್ಲಿಷ್ ಬರ್ತದೆ ಹೇಳಿದ್ರೆ ಉತ್ತರವನ್ನು ನೀವು ಇಂಗ್ಲಿಷ್ ನಲ್ಲಿ ಕೊಡಬೇಕು. ಇದು ಸೌಜನ್ಯ, ಇದೊಂದು ಒಳ್ಳೆಯ ನಡತೆ. ಇದು ಸೌಜನ್ಯದ ಹೆಗ್ಗುರುತು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇಲ್ಲೆಲ್ಲ ಕಡೆಗೆ ಅಂಗಡಿ ಮುಂಗಟ್ಟುಗಳ ಮುಂದಿನ ಬೋರ್ಡುಗಳೆಲ್ಲ ಪುನಾದಲ್ಲಿ, ಮದ್ರಾಸ್ನಲ್ಲಿ, ಕೇರಳದಲ್ಲಿ ನೀವು ಎಲ್ಲಿ ಹೋದ್ರು ಕೂಡ ಆ ದೇಶ ಭಾಷೆಗಳಲ್ಲಿ, ರಾಜ್ಯ ಭಾಷೆಗಳಲ್ಲಿ ಇದ್ರೆ ಮೈಸೂರು ಮತ್ತು ಬೆಂಗಳೂರುಗಳಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತದೆ. ನೋಡಿ ಎಂತಹ ವಿಪರ್ಯಾಸ, ಎಂತಹ ದುರ್ದೈವ ಅಂತಂದ್ರೆ, ನೀವು ಕೇರಳಕ್ಕೆ ಹೋದ್ರೆ ಮಲಯಾಳಂ ಭಾಷೆಯಲ್ಲಿ ಇರ್ತದೆ, ಆಂಧ್ರಕ್ಕೆ ಹೋದ್ರೆ ತೆಲುಗು ಭಾಷೆಯಲ್ಲಿ ಇರ್ತದೆ ಬೋರ್ಡು. ಆದ್ರೆ ಕರ್ನಾಟಕದಲ್ಲಿ, ಅದರಲ್ಲಿಯೂ ಮೈಸೂರು ಬೆಂಗಳೂರಲ್ಲಿ ಹೋದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಬೋರ್ಡುಗಳು ಇರ್ತದೆ. ಅಂದ್ರೆ ನಾವು ಎಷ್ಟು ನಮ್ಮ ಭಾಷೆಯ ಮೇಲೆ ಅಭಿಮಾನವನ್ನು ಬಿಟ್ಕೊಟ್ಬಿಟ್ಟಿದ್ದೇವೆ ಅಂತಂದ್ರೆ, ಅವ್ರ ತರನೇ ಆದ್ರೆ ಭಾಷೆಯ ಮೇಲೆ ಅಭಿಮಾನ ಇದ್ರೆ ನಾವು ಕೂಡ ಕನ್ನಡದಲ್ಲಿ ಮಾತ್ರ ಹಾಕ್ಬೇಕಿತ್ತು ಬೋರ್ಡು. ಆದ್ರೆ ಕನ್ನಡದಲ್ಲಿ ಮಾತ್ರ ಹಾಕಿದ್ರೆ ನಮಗೆ ವ್ಯಾಪಾರ ಆಗೋದಿಲ್ಲ, ವ್ಯವಹಾರ ಆಗೋದಿಲ್ಲ. ವಿದೇಶದಿಂದ ಬಂದವರಿಗೆ ಇದು ಹೋಟೆಲ್ ಒಂದು ಗೊತ್ತಾಗೋದಿಲ್ಲ. ಆದ್ರಿಂದ ನಾವು ಅತಿಯಾದ ಉದಾಹರಣೆಯನ್ನು ತೋರಿಸಿ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಬೋರ್ಡ್ಗಳನ್ನು ಬರೆದು ಹಾಕಿದ್ದೇವೆ. ಇದು ನಮ್ಮ ಭಾಷೆಯ ಮೇಲೆ ನಮಗೆ ಅಭಿಮಾನ ಇಲ್ಲ ಅನ್ನೋದನ್ನ ಸೂಚಿಸ್ತದೆ. ನಾವು ಏನಕ್ಕೇನ ಪ್ರಕಾರ ನಮಗೆ ವ್ಯಾಪಾರ ಆಗಬೇಕು, ನಮಗಲ್ಲಿ ತುಂಬಬೇಕು. ಹಾಗೆ ನಾವು ಎಲ್ಲ ಕಡೆಗೆ ರಾಜಿ ಮಾಡಿಕೊಂಡಿದ್ದರ ಫಲವೇ ಕನ್ನಡ ನಾಡಿನಲ್ಲಿಯೇ ಕನ್ನಡ ಭಾಷೆಗೆ ದುಸ್ಥಿತಿ ಒಂದು ಒದಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಸ್ ಹಿಡಿದು ನಡೆದು ಹೋಗುತ್ತಿದ್ದಾಗ ಚಹಾ ಕುಡಿಬೇಕು ಅಂತ ಅನ್ನಿಸ್ತು. ಈ ಕಡೆ ಟೀ ಎಂದ ತಕ್ಷಣ ಗೊತ್ತಾಗುವುದಿಲ್ಲ. ಕಾಫಿಗಿಂತ ಹೆಚ್ಚಾಗಿ ಚಹಾ ಕುಡಿಯುತ್ತಾರೆ. ಆ ಹೋಟೆಲ್ನ ಹೆಸರು ಮದ್ರಾಸ್ ಶ್ರೀಕೃಷ್ಣ ಭುವನ ಎಂದು. ಇಲ್ಲೆಲ್ಲ ಭುವನ ಭವನದ ಸಮಾನ ಅರ್ಥ. ಆ ಹೋಟೆಲ್ನ ಹೆಸರು ಕನ್ನಡ ಲಿಪಿಯಲ್ಲಿಯೂ ಬರೆದಿದ್ದನ್ನು ನೋಡಿ ತುಂಬಾ ಸಂತೋಷವಾಯಿತು. ನಾನು ಪುನಾದಲ್ಲಿ ಹೀಗೆ ಓಡಾಡ್ತಾ ಇರುವಾಗ ಯಾಕೋ ಚಹಾ ಕುಡಿಬೇಕು ಅಂತ ಅನಿಸ್ತು. ಇಲ್ಲಿ ಅಂಗಡಿಗೆ ಹೋಗಿ ಟೀ ಕೊಡಿ ಅಂದ್ರೆ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಇಲ್ಲಿಯ ಜನ ಕಾಫಿಗಿಂತ ಹೆಚ್ಚಾಗಿ ಚಹಾ ಕುಡಿತಾರೆ. ಚಹಾ ಕೊಡಿ ಅಂದ್ರೆ ಗೊತ್ತಾಗ್ತದೆ. ಚಾಯ್ ಕೊಡಿ ಅಂದ್ರೆ ಅವರು ಚಹಾ ಕೊಡ್ತಾರೆ. ಹೀಗೆ ಹುಡುಕ್ತಾ ಹೋದ್ರೆ ಚಹಾ ಕೊಡೋದಕ್ಕೆ ಯಾವ್ದಾದ್ರು ಹೋಟೆಲ್ ಇದೆಯಾ ಅಂತೇಳಿ ನನ್ನ ಕಣ್ಣಿಗೆ ಬಿದ್ದದ್ದು ಒಂದು ಮದ್ರಾಸ್ ಶ್ರೀಕೃಷ್ಣ ಭುವನ ಅನ್ನೋ ಒಂದು ಬೋರ್ಡು ನನ್ನ ಕಣ್ಣಿಗೆ ಬಿತ್ತು. ಇಲ್ಲಿ ಭುವನ ಅಂದ್ರೆ ಅದು ಭವನ ಅಂದ್ರೆ ಕಟ್ಟಡ ಅನ್ನುವುದಕ್ಕೆ ಸಮಾನ ಪದ. ಆ ಹೋಟೆಲ್ನ ಹೆಸರನ್ನು ಕನ್ನಡ ಭಾಷೆಯಲ್ಲೇ ಬರೆದದ್ದನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಹಬ್ಬ, ಇಲ್ಲಿ ಕೂಡ ಕನ್ನಡದ ಮೇಲೆ ಅಭಿಮಾನ ಇರುವಂತಕ್ಕಂಥ ಕನ್ನಡಿಗರು ಇದ್ದಾರಲ್ಲ ಅಂತ ಹೇಳಿ ತುಂಬಾ ಪ್ರೀತಿ
ಇಬ್ಬರು ಚಹಾ ಕೊಟ್ಟಿದ್ದಾರೆ, 2 ಆಣೆಯನ್ನು ಕೊಟ್ವಿ. ಇನ್ನೂ 2 ಆಣೆ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಅಂದ್ಕೊಂಡು ಪೇಪರ್ ಅಂತ ಹೊರಗೆ ಬಂದ್ವಿ. ಆ ಚಹಾ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಬೇಕಾದ್ರೆ 4 ಆಣೆ ಕೊಡ್ಬೋದಿತ್ತು, ಇನ್ನೂ 2 ಆಣೆ ಕೊಟ್ಟರೆ ಚೆನ್ನಾಗಿತ್ತು ಅಂತ ಹೇಳಿ ಅಂದ್ಕೊಳ್ತಾ ಪೇಪರ್ ಅಂತ ನಾವು ಆ ಹೋಟೆಲ್ನಿಂದ ಹೊರಕ್ಕೆ ಬಂದ್ವಿ. ನಾವು ಮುನ್ನಡೆದಾಗ ಮತ್ತೆ 3-4 ಹೋಟೆಲ್ಗಳು ನಮಗೆ ಎದುರಾದವು. ಅಲ್ಲಿಯೂ ಕನ್ನಡದಲ್ಲಿ ಬೋರ್ಡ್ ಬರೆಸಿದ್ದನ್ನ ನೋಡಿ ಹಿರಿ ಹಿರಿ ಇದು ಹಾಗೆ ಆ ಬೀದಿಯಲ್ಲಿ ಓಡಾಡ್ತಿರುವಾಗ ಇನ್ನೊಂದಿಷ್ಟು ಹೋಟೆಲ್ಗಳು ನಮ್ಮ ಕಣ್ಣಿಗೆ ಬಿತ್ತು. ಅಲ್ಲಿಯೂ ಕೂಡ ಕನ್ನಡದಲ್ಲಿ ಬೋರ್ಡ್ ಬರೆಸಿದ್ದನ್ನು ನೋಡಿ ನಮಗೆ ಅತ್ಯಂತ ಖುಷಿ ಆಯಿತು. ಉಡುಪಿಯ ಮಾವಂದಿರ ಧೈರ್ಯ ಸಾಹಸವನ್ನು, ಅವರ ಭಾಷಾಭಿಮಾನವನ್ನು ನೋಡಿ ನಮಗೆ ನಾಚಿಕೆ ಆಯಿತು. ಈ ಉಡುಪಿಯ ಮಾವಂದಿರು, ಉಡುಪಿ ಭಟ್ರು ಪುನಃ ಹೋಗಿ ಅಲ್ಲಿ ಕೂಡ ಕನ್ನಡದಲ್ಲಿ ಬೋರ್ಡ್ ಬರೆಸಿದ್ದಾರಲ್ಲ, ಹೋಟೆಲ್ ತೆಗೆದಿದ್ದಾರಲ್ಲ, ಅವರ ಭಾಷಾಭಿಮಾನವನ್ನು ಕಂಡು ನಮಗೆ ನಿಜವಾಗಿಯೂ ಸಂತೋಷ ಆಯಿತು. ಅವರ ಅಭಿಮಾನ ಪ್ರೀತಿ ನಮ್ಮಲ್ಲಿ ಇಲ್ಲವಲ್ಲ ಅಂತೇಳಿ ನಾಚಿಕೆ ಕೂಡ ಆಯಿತು. ಭಲೆ ಇವರು ನ್ಯೂಯಾರ್ಕಿಗೆ ಹೋಗಲಿ, ಉತ್ತರ ಶೀತ ವಲಯಕ್ಕೆ ಹೋಗಲಿ, ಅಲ್ಲಿಯೂ ಕನ್ನಡದಲ್ಲಿ ಬೋರ್ಡ್ ಬರೆಸಿಯೇ ತಿರುತ್ತಾರೆ ಎಂದೆನಿಸಿತು. ಪ್ರಪಂಚದ ಯಾವ ದೇಶಕ್ಕೆ ಹೋಗಲಿ, ಯಾವ ಮೂಲೆಗೆ ಹೋಗಲಿ, ಈ ಉಡುಪಿಯವರು ಕನ್ನಡದಲ್ಲಿಯೇ ಅಭಿಮಾನವನ್ನು ತೋರುತ್ತಾರೆ, ಕನ್ನಡದಲ್ಲಿ ತಮ್ಮ ಹೋಟೆಲ್ಗಳಿಗೆ ಹೆಸರನ್ನು ಬರೆಸ್ತಾರೆ ಅಂತೇಳಿ ತುಂಬಾ ಸಂತೋಷ ಮತ್ತು ತುಂಬಾ ಖುಷಿ ಆಯಿತು. ಪತ್ರದ ಮುಂದಿನ ಭಾಗವನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಇವತ್ತಿಗೆ ಇಷ್ಟು ಸಾಕು.